ಸರ್ ಆ ಕಡೆ ಸ್ವಲ್ಪ ಬೇಗ ಬಂದ್ಬಿಡ್ತಾರೆ, ಮಳೆ ಬರ್ತಿದೆ ಸರ್. ಅಣ್ಣ ಸೈಡ್ ಸೈಡ್ ಅಷ್ಟೇ. ನಾನು ಒಂದೇ ನಿಮಿಷ ಟೇಬಲ್ ಕೊಟ್ಟು ಜಮೀರ್ ಸರ್ ಒಂದು ನಿಮಿಷ ಹಾಕೊಂಬಿಡಿ ಅಲ್ಲಿ ನಿಲ್ಬೇಕಿತ್ತು ನಾವು. ಕರಿಯರಿ ಎಡ್ದು ಕಡೆ ಇದ್ದು ಬಂದರೆ ಚಂದ್ರ ಎಂದ್ರ ಅಂತೂ ಚಕ್ರ ಇವತ್ತು ಜವಾಹರ್ಲಾಲ್ ನೆಹರೂರವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆ ಅಂತೇಳಿ ಮಾಡ್ತೀವಿ. ನವೆಂಬರ್ 14ನೇ ತಾರೀಕು ಯಾವಾಗಲೂ ಕೂಡ ಮಕ್ಕಳ ದಿನಾಚರಣೆ ಅಂಥೇಳಿ ಆಚರಣೆ ಮಾಡ್ತೀವಿ. ಯಾಕಂದರೆ ಜವಾಹರ್ಲಾಲ್ ನೆಹರೂರವರನ್ನು ಚಾಚಾ ನೆಹರು ಅಂತ ಕರಿತೀವಿ ನಾವು. ಅವರಿಗೆ ಮಕ್ಕಳು ಕಂಡ್ರೆ ಭಾಳ ಪ್ರೀತಿ, ಅದಕ್ಕೋಸ್ಕರ ಅವರನ್ನು ಚಾಚಾ ನೆಹರು ಅಂತ ಕೂಡ ಕರಿತೀವಿ. ಇವತ್ತೇನಾದ್ರು ಆಧುನಿಕ ಭಾರತದ ಶಿಲ್ಪಿ ಯಾರು ಇದ್ದರೆ ಅದು ಜವಾಹರ್ಲಾಲ್ ನೆಹರು. ಯಾಕಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾದವರು ಜವಾಹರ್ಲಾಲ್ ನೆಹರು. ಅವರು ಸುಮಾರು 17 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಆ ಪ್ರಧಾನಮಂತ್ರಿಯಾಗಿದ್ದಾಗ ದೇಶದಲ್ಲಿ ಮಿಕ್ಸೆಡ್ ಎಕಾನಮಿ ಅಂತ ಬಂತಲ್ಲ, ಆ ಮಿಕ್ಸೆಡ್ ಎಕಾನಮಿ ಮಾಡಿದ್ರು ಅವರು. ಯಾಕಂದರೆ ಅವರು ಯಾವಾಗಲೂ ಕೂಡ ಈ ಸೋಷಲಿಸ್ಟ್ ಆಗಿದ್ದಂಥವ್ರು ಅವರು ಒಬ್ಬ ಕಾಂಗ್ರೆಸ್ ಸೋಷಲಿಸ್ಟ್ ಮಾಡಲಿಕ್ಕೆ ಅವರು ಒಬ್ಬರು ರೂವಾರಿಗಳು. ಸೊ ಲೋಹಿಯಾ ಅವರು ಇವರೆಲ್ಲರೂ ಸೇರಿ ಒಂದು ಕಾಂಗ್ರೆಸ್ ಸೋಷಲಿಸ್ಟ್ ಅಂತ ಮಾಡಿದರು. ಸೊ ಅದು ಒಂದು ಅದರ ಪಾರ್ಟ್ ಆಫ್ ದಿ ಕಾಂಗ್ರೆಸ್ ಒಂದು ಮಾಡಿದರು. ಅವರು 17 ವರ್ಷಗಳಲ್ಲಿ ಈ ದೇಶದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದರು. ದೊಡ್ಡ ಕೈಗಾರಿಕೆಗಳನ್ನು ಮಾಡಿದ್ರು, ಅನೇಕ ಅಣೆಕಟ್ಟೆಗಳನ್ನು ಕಟ್ಟಿದ್ರು, ನೀರಾವರಿ ಯೋಜನೆಗಳನ್ನು ಮಾಡಿದ್ರು, ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದಕ್ಕೆ ಮಾಡಿದ್ರು. ಸೊ ಹಾಗಾಗಿ ನೆಹರು ಇದ್ದಾರಲ್ಲ, ಅವರಿಗೆ ವಿಜ್ಞಾನದಲ್ಲಿ ವೈಚಾರಿಕದಲ್ಲಿ ನಂಬಿಕೆ ಇಟ್ಕೊಂಡಿದ್ದಂತೆ. ಸೊ ಅಂಥವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಭಾಳ ದೀರ್ಘಕಾಲ ಪ್ರಧಾನಮಂತ್ರಿಯಾಗಿದ್ದಾರೆ, 17 ವರ್ಷಗಳ ಕಾಲ. ಇಂದಿರಾ ಗಾಂಧಿಯವರು 16 ವರ್ಷ ಆಗಿದ್ದರು, ಇವರು 17 ವರ್ಷ ಆಗಿದ್ದರು. ಸೊ ಇವತ್ತಿನ ಆಧುನಿಕ ಭಾರತ ನಾವು ನೋಡಬೇಕಾದ್ರೆ ಅದಕ್ಕೆ ಇವರು ನೆಹರೂರವರ ಕೊಡುಗೆ ಅಪಾರವಾಗಿದೆ ಈ ದೇಶಕ್ಕೆ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಹಾರದ ಸ್ವಾವಲಂಬನೆ ಆಗಬೇಕಾದ್ರೆ, ದೇಶದಲ್ಲಿ ಆಹಾರದ ಸ್ವಾವಲಂಬನೆ ಆಗಬೇಕಾದ್ರೆ ನೆಹರು, ಇಂದಿರಾ ಗಾಂಧಿ, ಆಮೇಲೆ ಜಗಜೀವನ್ ರಾಮ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೆಲ್ಲರೂ ಕೂಡ ಕಾರಣಕರ್ತರು. ನಾವು ಒಂದು ಕಾಲದಲ್ಲಿ ಆಹಾರಕ್ಕೆ ಬೇರೆ ದೇಶದವ್ರ ಮೇಲೆ ಅವಲಂಬನೆ ಆಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ದೇಶದಲ್ಲಿ ಆಹಾರದ ಸ್ವಾವಲಂಬನೆ ಆಗಿದ್ದರೆ ನೆಹರು ಕೂಡ ಕಾರಣಕರ್ತರು ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಕೈಗಾರಿಕೆಗಳು ಮಾಡಿದ ಮೇಲೆ, ಅಣೆಕಟ್ಟುಗಳನ್ನು ಕಟ್ಟಿದ ಮೇಲೆ, ಹೆಚ್ಚು ಹಸಿರು ಕ್ರಾಂತಿ ಆದಮೇಲೆ ಈ ದೇಶದಲ್ಲಿ ಆಹಾರದ ಸ್ವಾವಲಂಬನೆ.